ಬೆಳಗಾವಿಯಲ್ಲಿ ಕನ್ನಡಿಗರ ದೌರ್ಜನ್ಯದ ವಿರುದ್ಧ ಸಮರ ಸಾರಲಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದು ಆ ಡ್ರೈವರ್ಗೆ ಮಸಿಯನ್ನ ಬಳಿದಿದ್ದಾರೆ ಮಹಾರಾಷ್ಟ್ರ ಪುಂಡರು. ಹಾಗಾಗಿ ಬೆಳಗಾವಿಯಲ್ಲಿ ಕನ್ನಡಿಗರ ದೌರ್ಜನ್ಯದ ವಿರುದ್ಧ ಸಮರ ಸಾರಲಾಗಿದೆ. ಖಾಸಗಿ ಶಾಲೆಗಳು ಬಂದ್, ಓಲಾ ಊಬರ್ ಬೆಂಬಲಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರೈತ ಸಂಘ, ಲಾರಿ ಮಾಲೀಕರ ಸಂಘದ ಬೆಂಬಲ ಕೂಡ ಘೋಷಣೆ ಮಾಡಲಾಗಿದೆ. ಮಾರ್ಚ್ 3ಕ್ಕೆ ರಾಜಭವನ ಚಲೋ, ಹಾಗೆ ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋಗೂ ಕೂಡ ಕರೆ ನೀಡಲಾಗಿದೆ. ನಿರಂತರವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಈಗ ಬೀದಿಗಿಳಿದಿದೆ. ಇದಕ್ಕೆ ಮತ್ತೊಂದು ಕಡೆ ಓಲಾ ಊಬರ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ರೈತ ಸಂಘ, ಲಾರಿ ಮಾಲೀಕರ ಸಂಘದ ಬೆಂಬಲ ಕೂಡ ಘೋಷಣೆ ಮಾಡಲಾಗಿದೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಮಾರ್ಚ್ 3ಕ್ಕೆ ರಾಜಭವನ ಚಲೋ, ಹಾಗೆ 7ಕ್ಕೆ ಬೆಳಗಾವಿ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಕನ್ನಡಿಗರ ವಿರುದ್ಧ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ತಡೆಗಟ್ಟೋದಕ್ಕೆ ಅಥವಾ ಮರಾಠಿಗರ ಪುಂಡಾಟವನ್ನ ಬ್ರೇಕ್ ಹಾಕೋದಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ಸಿಡಿದೆದ್ದಿದೆ? ಚೈತ್ರರಾಜ್, ನೀವು ಕೇಳ್ತಿರುವಂತಹ ಪ್ರಶ್ನೆ, ಕನ್ನಡ ಪರ ಸಂಘಟನೆಗಳು ಕನ್ನಡಿಗರ ಉಳಿವಿಗಾಗಿ ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ನಾವು ಊಹೆ ಮಾಡ್ಕೋಬಹುದು. ಏನು ಬೆಳಗಾವಿಯಲ್ಲಿ ಮೊನ್ನೆ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ಕನ್ನಡ ಭಾಷೆ ಮೇಲೆ ದಬ್ಬಾಳಿಕೆ ಆಯಿತು, ಅದನ್ನ ಖಂಡಿಸಿ ವ್ಯಾಪಕವಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ರು. ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದಿಷ್ಟು ಕ್ರಮವನ್ನು ವಹಿಸಲೇಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಈಗಾಗಲೇ ಏನು ನಿರ್ಲಕ್ಷ್ಯವನ್ನು ತೋರಿದ ಹಿನ್ನೆಲೆಯಲ್ಲಿ ಮಾರ್ಚ್ 22ರಂದು ಕನ್ನಡ ಪರ ಸಂಘಟನೆಗಳಿಂದ ಅಖಂಡ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಜೊತೆ ಕನ್ನಡ ಪರ ಹೋರಾಟಗಾರರು ಸುದ್ದಿಗೋಷ್ಠಿಯನ್ನು ಮಾಡಿ ಮಾರ್ಚ್ 22ನೇ ತಾರೀಕು ನಾವು ಅಖಂಡ ಕರ್ನಾಟಕ ಬಂದನ್ನು ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಬಂದಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಏನು ಮಾರ್ಚ್ 22ರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾರೆ, ಜೊತೆಗೆ ಕನ್ನಡ ಪರ ಸಂಘಟನೆಗಳ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ನ್ಯೂಸ್ 18 ಲಭ್ಯವಾಗಿರುವಂಥದ್ದು. ಏನು ಮಾರ್ಚ್ 7ರಂದು ಬೆಳಗಾವಿ ಚಲೋವನ್ನ ಮಾಡಲಾಗುತ್ತೆ. ಮಾರ್ಚ್ 11ರಂದು ಮೇಕೆದಾಟಿಗಾಗಿ ಕನ್ನಡ ಪರ ಸಂಘಟನೆಗಳಿಂದ ಅತಿ ಬೆಲೆಯ ಗಡಿಯನ್ನ ಬಂದ್ ಮಾಡಲಾಗುತ್ತೆ. 14ರಂದು ಮಂಡ್ಯ, ಮೈಸೂರು, ರಾಮನಗರಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿ ಕನ್ನಡ ಪರ ಸಂಘಟನೆ ಹೇಳಿಕೆ ಕೊಟ್ಟಿರುವಂಥದ್ದು. ಜೊತೆಗೆ ಮಾರ್ಚ್ 16ನೇ ತಾರೀಕು ಹೊಸಕೋಟೆ ಟೋಲ್ ಅನ್ನ ಬಂದ್ ಮಾಡ್ತೀವಿ. ಜೊತೆಗೆ ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕವನ್ನ ಬಂದ್ ಮಾಡಿ ನಾವು ಕನ್ನಡದ ಉಳಿವಿಗಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಸದ್ಯಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಒಕ್ಕೂಟಗಳು ಏನು ಬಂದ್ಗೆ ಕರೆ ಕೊಟ್ಟಿದೆ, ಇದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳಿಂದ ಸಾಂಕೇತಿಕವಾಗಿ ಒಪ್ಪಿಗೆ ಕೂಡ ಸಿಕ್ಕಿರುವಂಥದ್ದು. ಏನು ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಈಗ ನಾವು ಈ ಸದ್ಯಕ್ಕೆ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಇದು ಸದ್ಯಕ್ಕೆ ನಮ್ಮ ಬಂದಿಗೆ ಬೆಂಬಲ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಏನು ಓಲಾ ಊಬರ್ ಅಸೋಸಿಯೇಷನ್ ಇದೆ, ಅದು ಕೂಡ ಈಗ ತಟಸ್ಥ ನೀತಿಯನ್ನು ಅನುಸರಿಸಿರುವಂಥದ್ದು. ಜೊತೆಗೆ ಖಾಸಗಿ ಶಾಲೆಗಳು ಕೂಡ ತಟಸ್ಥ ನೀತಿಯನ್ನು ಅನುಸರಿಸಿರುವಂಥದ್ದು. ಇವತ್ತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಆಗ್ತಾ ಇದ್ರು, ಇಷ್ಟೆಲ್ಲ ಕನ್ನಡಿಗಳ ಮೇಲೆ ದೌರ್ಜನ್ಯಗಳು ಎಸಗುತ್ತಾ ಇದ್ರು ಕೂಡ ಸರ್ಕಾರ ಏನು ಗಮನ ಹರಿಸ್ತಾ ಇಲ್ವಾ? ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ವಾ? ಚೈತ್ರರಾಜ್, ಕಳೆದ ಬಾರಿ ಕೂಡ ಬೆಳಗಾವಿಯಲ್ಲಿ ಇದೇ ವಿಚಾರವಾಗಿ ಈಗ MES ಪುಂಡಾಟಕ್ಕೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಂದರ್ಭದಲ್ಲಿ ಅವಾಗೂ ಕೂಡ MES ಅನ್ನ ನಿಷೇಧ ಮಾಡಿ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ MES ಅನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಅದಾದ ಬಳಿಕ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗಿ ಮಾತ್ರ ಉಳಿಯಿತು. ಈಗ ಮತ್ತೆ ಇದೇ ರೀತಿಯಾಗಿ ಮರಾಠಿಗರಿರ್ಬೋದು, MES ಮತ್ತೆ ಶಿವಸೇನಾ ಈ ಒಂದು ಸಂಘಟನೆಗಳ ಪುಂಡಾಟಕ್ಕೆ ಬೆಳಗಾವಿಯ ಗಡಿ ಭಾಗದಲ್ಲಿ ಹೆಚ್ಚಾಗ್ತಿರುವಂತಹ
ಹಿನ್ನೆಲೆಯಲ್ಲಿ ಮತ್ತೀಗ ಕನ್ನಡ ಪರ ಸಂಘಟನೆಗಳು ಬಂದ್ನ ಮೊರೆ ಹೋಗಿರುವಂಥದ್ದು. ಸರ್ಕಾರ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಅಂದರೆ ಕ್ರಿಸ್ತಶಕ 450ರಿಂದ ಹಲ್ಮಿಡಿ ಶಾಸನ ಪತ್ತೆ ಆಗಿರುತ್ತೆ. ಅಂದರೆ 450ರಲ್ಲಿ ನಮಗೆ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು ನಮ್ಮ ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ. ಈ ಒಂದು ಇತಿಹಾಸ ಇರುವಂತಹ ಈ ಒಂದು ಕನ್ನಡ ಭಾಷೆಯನ್ನು ಈ ರೀತಿಯಾಗಿ ತುಚ್ಛವಾಗಿ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಮಾಡ್ತಿರುವಂಥದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ, ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತಹ ಒಂದಿಷ್ಟು ಬೇಡಿಕೆಗಳು, ಮಹದಾಯಿ ಇರ್ಬೋದು, MES ನಿಷೇಧ ಇರ್ಬೋದು, ಶಿವಸೇನೆ ಇರ್ಬೋದು, ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆದ ಏನು ಪಾರಮ್ಯತೆ ಇದೆ ಅದನ್ನ ಉತ್ತೇಜನಗೊಳಿಸುವಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಂಜನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಗಂಭೀರವಾಗಿ ಕನ್ನಡ ಒಕ್ಕೂಟ ತೀರ್ಮಾನ ತಗೊಂಡಿದ್ವಿ. 22ನೇ ತಾರೀಕು ಕನ್ನಡಿಗರ ಸ್ವಾಭಿಮಾನಕ್ಕಾಗಿ, ಕನ್ನಡಿಗರ ಶಕ್ತಿ ಪ್ರದರ್ಶನ, 22 ಅಖಂಡ ಕರ್ನಾಟಕ ಬಂದ್. ಅದರಲ್ಲಿ ಬೆಳಗಾವಿ MES ನಿಷೇಧ ಆಗಲೇಬೇಕು. ಉತ್ತರ ಕರ್ನಾಟಕ ಮಹದಾಯಿ, ಕಳಸಾ ಬಂಡೂರಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು. ಇಲ್ಲಿ ಮೇಕೆದಾಟು, ಈ ಥರ ಸಮಗ್ರವಾಗಿ ಇಡೀ ಕರ್ನಾಟಕದ ಎಲ್ಲ ಬೇಡಿಕೆಗಳನ್ನು ಈ ಒಂದು ಅಖಂಡ ಕರ್ನಾಟಕ ಬಂದ್ನಲ್ಲಿ ಸೇರಿಸಿದ್ದೇವೆ.